ನಮ್ಮ ಮನೆಯವರಿಗೆ, ಅಮ್ಮನಿಗೆ ಮತ್ತು ತಮ್ಮನಿಗೆ ಅಷ್ಟಿಗೂ ತೆಗೆದಿಟ್ಟಿದ್ದೀನಿ ಪಾನಕ. ಅದಕ್ಕೆ ಸ್ವಲ್ಪ ಕರ್ಬೂಜ ಹಣ್ಣನ್ನೆಲ್ಲ ಆ್ಯಡ್ ಮಾಡ್ತೀನಿ, ಇನ್ನೂ ಚೆನ್ನಾಗಿರುತ್ತೆ ಅವಾಗ ಇಷ್ಟ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನೇ ಬೇಗ ಇದ್ದು ಜಾಗಿಂಗಿಗೆ ಹೋಗಿದ್ದೆ. ಜಾಗಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಈ ಥರ ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನನಗಂತೂ ಈ ಥರ ಇದ್ದರೆ ವೆದರ್ ಸಖತ್ತು ಇಷ್ಟ ಆಗುತ್ತೆ. ಈ ಥರ ವೆದರ್ ಇದ್ದರೆ ಹೊರಗಡೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅನಿಸುತ್ತೆ. ನಾನು ಸ್ವಲ್ಪ ಒಂದು 10 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೆ. ಹಾಗೆ ನಾನು ರಂಗೋಲಿ ಹಾಕ್ಕೊಂಡ ಇದ್ದೀನಿ ನೋಡಿ ಮನೆ ಮುಂದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಪುಟ್ಟದಾಗಿ. ರಂಗೋಲಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬೆಳಗ್ಗೆನೇ ಬೇಗ ಇದ್ದಿದ್ನಲ್ವ, ಹಾಗಾಗಿ ಕಸ ಹೊಡೆದು ಸ್ವಲ್ಪ ನೆಲನೆಲ್ಲ ಒರೆಸ್ಕೊಂಡು ಅದಾದಮೇಲೆ ರಂಗೋಲಿನೂ ಕೂಡ ಹಾಕ್ಕೊಂಬಿಟ್ಟೆ. ಬೇಗ ಕೆಲಸ ಆಗಿಬಿಡ್ತು ಇವತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಸ್ವಲ್ಪ ಗ್ಯಾಸು ಕೂಡ ಒರೆಸೋದಿತ್ತು. ನೈಟ್ ಆಲ್ರೆಡಿ ಒರೆಸಿದ್ದೆ, ಈಗ ಒಂದು ಸಲ ಒರೆಸ್ಕೊಂಡೆ. ಟೀ ಮಾಡಿದ್ನಲ್ಲ, ಹಾಗಾಗಿ ಮತ್ತೊಂದು ಸಲ ಒರೆಸ್ಕೊಂಡೆ. ಆಲ್ರೆಡಿ ಎಲ್ಲ ಕೆಲಸ ಮುಗ್ದಿತ್ತು. ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದಂತು. ಸ್ನಾನನೂ ಕೂಡ ಆಯಿತು. ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಪಾನಕ ಮಾಡಿದೆ. ಅದು ದೇವ್ರಿಗೆ ತುಂಬ ಶ್ರೇಷ್ಠ ಅಲ್ವಾ, ಹಾಗಾಗಿ ಸ್ನಾನ ಮಾಡಿಕೊಂಡು ಈಗ ತಲೆ ಕಟ್ಕೊಂಡೆ. ಈಗ ಪೂಜೆ ಮಾಡಬೇಕು. ಹಾಗೆ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಪೂಜೆ ಮಾಡಿಬಿಟ್ಟು ಇವತ್ತು ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಪೂಜೆ ಮಾಡಬೇಕು. ಪೂಜೆಗೆ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ನಮ್ಮ ಮನೇಲಿ ತುಂಬ ಚಿಕ್ಕದು ಅಂದರೆ ಚಿಕ್ಕ ದೇವ್ರ ಕೋಣೆ ಇರೋದು, ಹಾಗಾಗಿ ಅಲ್ಲಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ. ಫೈನಲಿ ಪೂಜೆ ಆಯಿತು. ಈಗ ಯಪ್ಪ ಸಖತ್ತು ಶೆಕೆ ಅಂದರೆ ಶೆಕೆ, ಸಖತ್ತು ಶೆಕೆ ಇದೆ ಯಪ್ಪ. ನನಗೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಮನೇಲಿ, ಅಷ್ಟು ಶೆಕೆ ಆಗ್ತಿದೆ. ಈಗ ಫೈನಲಿ ಪೂಜೆ ಆಯಿತು. ಈಗ ನಾನು ಒಬ್ಬಟ್ಟು ಮಾಡೋಣ. ಒಬ್ಬಟ್ಟು ಮತ್ತು ಹೋಳಿಗೆ ಅಂತ ಮಾಡ್ತಾರೆ, ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತೇಳಿ. ನಮ್ಮ ಸೈಡ್ ಮಾಡೋಣ. ಹೋಳಿಗೆ ಮತ್ತು ಒಬ್ಬಟ್ಟು ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಿತ್ತಲ್ಲ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ನಾನು ಪಾನಕ ಮಾಡಿದ್ದೆ ದೇವ್ರಿಗೆ ಅಂತೇಳ್ಬಿಟ್ಟು, ಅಂದರೆ ಇದು ಶ್ರೇಷ್ಠ ಅಂತಾರೆ, ಅದನ್ನು ಮಾಡಿದ್ದೆ. ಈಗ ನಾನು ಕೂಡ ಪಾನಕನ ಕುಡಿತೀನಿ, ನೋಡೋಣ ಹೇಗಿರುತ್ತೆ ಅಂತೇಳಿ. ಅದು ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ದೇವ್ರಿಗೆ ಅಂತ ಮಾಡಿದಾಗ ಯಾವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಮಾಡಿದ್ರೆ ಆ ಥರ ರುಚಿ ಇರಲ್ಲ. ನೀವು ಯಾವಾಗಲಾದರೂ ಟ್ರೈ ಮಾಡಿ ಒಂದ್ಸಲ. ನಮ್ಮ ಮನೆಯವರಿಗೆ, ಅಮ್ಮನಿಗೆ ಮತ್ತು ತಮ್ಮನಿಗೆ ಅಷ್ಟಿಗೂ ತೆಗೆದಿಟ್ಟಿದ್ದೀನಿ ಪಾನಕ, ಬಂದು ಕುಡೀಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಕರ್ಬೂಜ ಹಣ್ಣನ್ನೆಲ್ಲ ಆ್ಯಡ್ ಮಾಡ್ತೀನಿ, ಇನ್ನೂ ಚೆನ್ನಾಗಿರುತ್ತೆ. ಅವಾಗ ಇಷ್ಟಪಟ್ಬಿಟ್ಟು ಕುಡಿತಾರೆ. ಬಂದ ತಕ್ಷಣ ತಣ್ಣಗೆ ಕುಡಿದ್ರೆ ಆ ಪ್ರಸಾದ ಥರ ಇರುತ್ತೆ ಟೇಸ್ಟು. ತುಂಬಾ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯವರು. ಹಾಗಾಗಿ ಇದನ್ನ ತೆಗ್ದಿಟ್ಟಿದ್ದೀನಿ, ಅವ್ರು ಬಂದಾಗ ಕೊಡೋಣ ಅಂತೇಳ್ಬಿಟ್ಟು. ಈಗ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹೋಳಿಗೆ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಅವ್ರು ಬರೋಷ್ಟರಲ್ಲಿ ಇವತ್ತು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಹಿಟ್ಟು ಸ್ವಲ್ಪ ಫಸ್ಟಿಗೆ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ನೆಂದ್ಬಿಡುತ್ತೆ. ಆವಾಗ ರುಚಿ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ನೆಂದಾಗ ಬೇಗನೂ ಮಾಡ್ಕೊಳ್ಬೋದು. ನಾವು ಆವಾಗಲೇ ಹಿಟ್ಟು ಕಲಿಸ್ಬಿಟ್ಟು ಆವಾಗಲೇ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟಿಗೆ ನಾನು ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾವು ಹೂರಣ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಅಂತ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 1/2 hour ತೆಗೆದಿಟ್ಬಿಡ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ. ನನಗೇನಾದರೂ ಈ ಥರ ಕಟ್ ಮಾಡೋಕ್ಕೆ ಎಮರ್ಜೆನ್ಸಿ ಇತ್ತು ಅಂದರೆ ಚಾಪರೇ ಬೇಕು ಅಂತೇನಿಲ್ಲ. ಈ ಥರ ನಾನು ಸಿಕ್ಕಿದ್ರಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ತಟ್ಟೆಯಲ್ಲಿ. ಅಮ್ಮ ಬೈತಾರೆ ಈ ಥರ ಕಟ್ ಮಾಡಬೇಡ ನೀನು ಅಂತೇಳಿ. ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಆದಷ್ಟು. ಇವತ್ತು ಹೋಳಿಗೆ ಕಟ್ ಸಾಂಬಾರು. ನಮ್ಮ ಮನೆಯಲ್ಲಿ ಏನು ಸಾಂಬಾರು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೋಳಿಗೆ ಕಟ್ ಸಾಂಬಾರು ಮಾತ್ರ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಹಾಗಾಗಿ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ನಮ್ಮ ಮನೆಯಲ್ಲೆಲ್ಲ ಹೋಳಿಗೆ ಮಾಡಿದ್ರು ಅಷ್ಟು ತಿಂತಾರಲ್ಲೋ ಗೊತ್ತಿಲ್ಲ, ಆದರೆ ಹೋಳಿಗೆ ಸಾಂಬಾರು ಮಾತ್ರ ತುಂಬ ಇಷ್ಟ. ಬಟ್ ಸ್ವೀಟ್ ಇಷ್ಟ. ನಮ್ಮ ಮನೆಯವ್ರಿಗಿಂತೂ ಸ್ವೀಟ್ ಸಖತ್ತು ಇಷ್ಟ. ಅವರು ಬೇಕಾದ್ರೆ ನಾನ್ ವೆಜ್ಗಿಂತ ಸ್ವೀಟೇ ದಿನ ಮಾಡಿಕೊಟ್ರು ತಿಂತಾರೆ. ನಾನ್ ವೆಜ್ಜು ಅಷ್ಟೇ ಇಷ್ಟಪಡ್ತಾರೆ. ನಾನ್ ವೆಜ್ಜಿನ ಇಷ್ಟಪಡಲ್ಲ ಅಂತೇನಿಲ್ಲ, ನಾನ್ ವೆಜ್ಜು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಈ ಸಲ ತುಂಬ ಚಿಕ್ಕ ಚಿಕ್ಕ ಈರುಳ್ಳಿಗಳು ಕಟ್ ಮಾಡೋಕ್ಕೆ ಆಗಲ್ಲ, ಕಣ್ಣೆಲ್ಲ ಉಳಿದಿದೆ.
ಎಷ್ಟು ಟೈಮ್ ವೇಸ್ಟ್ ಗೊತ್ತಾ, ಈ ಚಿಕ್ಕ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಮಾಡಬೇಕು ಅಂತಂದರೆ ಸಖತ್ತು ಟೈಮ್ ವೇಸ್ಟ್ ಮಾಡಬೇಕು. ಅದಕ್ಕೆ ನಾನು ಬೇಗನೆ ಮಾಡ್ಕೊಂಡ್ಬಿಡ್ತಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಸೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ, ಮತ್ತು ಊಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ. ಇವತ್ತಂದ್ರೆ ಒಬ್ಬ ಅಷ್ಟರಲ್ಲಿ ಅಡುಗೆ ಆಗಿರಬೇಕು, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಸಾಂಬಾರು ಸೈಡ್ಸ್ ಎಲ್ಲ ಮಾಡಿಬಿಟ್ಟು ನಾನು ಒಬ್ಬಟ್ಟು ಮತ್ತು ಹೋಳಿಗೆ ಮಾಡಿಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೋಳಿಗೆ ಫಸ್ಟ್ ಮಾಡಿಬಿಟ್ರೆ ಒಬ್ಬಟ್ಟು ಬೇಕಾದ್ರೆ ಲಟ್ಟಿಸ್ಕೊಳ್ಬೋದು, ಅದೇನು ಲೇಟ್ ಆಗೋಲ್ಲ, ಬೇಗ ತಟ್ಟು ಹಾಕ್ಬೋದು. ಹಾಗಾಗಿ ಹೋಳಿಗೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಈಗ ಹೋಳಿಗೆ ಮಾಡ್ಕೊತಿದ್ದೀನಿ. ಅಮ್ಮ ಬರೋಷ್ಟರಲ್ಲಿ ಮಾಡೋಣ ಅಂಥೇಳಿ. ಅಡುಗೆ ಎಲ್ಲ ರೆಡಿಯಾಗಿದೆ, ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಹೋಳಿಗೆ ಅಂತದ್ನಲ್ಲ, ಇದಕ್ಕೆ ಕೈ ಹೋಳಿಗೆ ಅಂತಾರೆ, ನಮ್ಮ ಸೈಡ್ ಈ ಥರ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಸ್ವಲ್ಪ ಮಾಡಿದ್ದೆ ಒಬ್ಬಟ್ಟು ಜೊತೆ ಇದು ಇರಲಿ ಅಂತ ಹೇಳ್ಬಿಟ್ಟು, ಎರಡು ಇದ್ದರೆ ಯಾವ್ದು ಬೇಕೋ ಅವ್ರು ತಿಂತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ಕಟ್ ಸಾಂಬಾರು ಮಾಡಿದ್ದೆ, ಹೋಳಿಗೆ ಸಾಂಬಾರು ಇದ್ದೇ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಫೇವ್ರೇಟ್ ಅಮ್ಮನಿಗೆ. ಹಾಗೆ ನಾನು ಒಬ್ಬಟ್ಟು ಕೂಡ ಮಾಡಿದ್ದೀನಿ, ಎರಡು ಥರದ್ದು ಮಾಡಿದ್ದೀನಲ್ವ. ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಹಾಗಾಗಿ ಇದನ್ನು ಕೂಡ ಮಾಡಿದ್ದೀನಿ. ಯಾವ್ದು ಬೇಕೋ ಅದು ತಿಂತಾರೆ ಅಂತೇಳ್ಬಿಟ್ಟು. ನೆಕ್ಸ್ಟ್ ಕೋಸುಂಬ್ರನ್ನು ಕೂಡ ಮಾಡಿದ್ದೀನಿ. ಇದಂತೂ ಇರಲೇಬೇಕು, ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಒಂದೊಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಸೈಡ್ಸಿಗೂ ತುಂಬ ಬೆಸ್ಟ್ ಅನಿಸುತ್ತೆ. ಹಾಗೆ ಸ್ವಲ್ಪ ಪಲ್ಯನೂ ಮಾಡ್ಕೊಂಡಿದ್ದೆ, ಅಮ್ಮ ಕಾಳು ನೆನೆಟ್ಟೋಗಿದ್ರು, ಅದನ್ನು ಮಾಡಿದೆ. ಹೋಳಿಗೆ ಜೊತೆ ಕಾಯಲ್ಲಿ ಇರಲೇಬೇಕು ನಮ್ಮ ಮನೆಯಲ್ಲಿ, ಇಲ್ಲಾಂದರೆ ತಿನ್ನಲ್ಲ ಯಾರೂ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಲ್ಲಿ ಕಾಯಲ್ಲಿ ಮಾಡ್ತಾರೆ, ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇದಿದ್ದರೆ ಊಟ ಮಾಡ್ತಾರೆ, ಇಲ್ಲ ಅಂತಂದರೆ ನಮ್ಮ ಮನೇಲಿ ಯಾರೂ ಅಷ್ಟು ಊಟ ಮಾಡಲ್ಲ ಒಬ್ಬಟ್ಟನ್ನ. ಹಾಗೆ ಸ್ವಲ್ಪ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅನ್ನ ವಿಸಲ್ ಹೊಡಿತಾ ಇದೆ, ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ವಿಸಲ್ ನೋಡ್ಕೊಳ್ತಾ ಇದ್ರು ಆಫ್ ಮಾಡೋಕ್ಕೆ. ಇಷ್ಟೆಲ್ಲ ಅಡುಗೆ ನಮ್ಮ ರಾಮನವಮಿ ಹಬ್ಬದ ಊಟ ಇದು. ನಮ್ಮ ಮನೇಲಿ ಊಟಕ್ಕೆ ಇಟ್ಕೊಡ್ತಿದ್ರು ಅಮ್ಮ. ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಊಟ ಮಾಡ್ತಾಯಿದ್ವಿ ಕೂತ್ಕೊಂಡು. ನಾನು ಅಂದ್ಕೊಂಡಂಗೆ ಅವ್ರು ಬರೋಷ್ಟರಲ್ಲೇ ಅಡುಗೆ ಮಾಡಿದ್ದೆ. ಜ್ಯೂಸ್ ಒಂದು ಮಿಕ್ಸಿಗೆ ಹಾಕಬೇಕಿತ್ತು, ಅದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದೆ. ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.